ಸಂಡೇ ಆಗಿರೋದ್ರಿಂದ ಬೆಳಗ್ಗೆ ಲೇಟಾಗೇ ಇದ್ದೆ. ಲಾಂಡ್ರಿ ಹಾಕಬೇಕಿತ್ತು. ಸೊ ಅದಕ್ಕಿಂತ ಮುಂಚೆ ಫಸ್ಟು ಒಂದು ಡಾಕ್ಯುಮೆಂಟ್ ಕಳಿಸ್ಬೇಕಿತ್ತು ಅಂತ ಡಾಕ್ಯುಮೆಂಟ್ನ ಕಳಿಸಿ ಟೀ ಆ್ಯಂಡ್ ಡ್ರೆಸ್ನ ಕೊಟ್ಕೊಂಡು ಲಾಂಡ್ರಿ ಹಾಕೋಕ್ಕೆ ನಡ್ಕೊಂಡು ಹೋದೆ. ನಡ್ಕೊಂಡು ಹೋಗ್ಬೇಕಾದ್ರೆ ಸಮ್ಮರ್ ಆಗಿದ್ದರೂ ಗಾಡಿ ಚೆನ್ನಾಗಿತ್ತು. ಸೊ ಆರಾಮಾಗಿ ಗಾಡಿ ತೊಗೊಂಡು ಹೋಗಿ ಹಂಗೆ ಒಂಚೂರು ಚಾಕ್ಲೇಟ್ಸ್ ತೊಗೊಬೇಕಿತ್ತು. ಚಾಕ್ಲೇಟ್ಸ್ ತೊಗೊಂಡು ನೈಫ್ ತೊಗೊಂಡು ಸಂಡೇ ಆಗಿರೋದನ್ನ ಮ್ಯಾಂಡೇಟ್ರಿ ಚಿಕನ್ನ ತೊಗೊಂಡು ಮನೆಗೆ ವಾಪಸ್ ಬಂದು ಚಿಕನ್ ಫ್ರೈಗೆ ರೆಡಿ ಮಾಡ್ಕೊಬೇಕಾದ್ರೆ ಮತ್ತೆ ಕ್ಯಾಬ್ನ ಬಂದಿದ್ದು ಹೋಗಬೇಕಿತ್ತು ಲಾಂಡ್ರಿಗೆ ಹೋಗಿ ಬಂದೆ. ಆಮೇಲೆ ಚೆನ್ನಾಗಿ ತಲೆಗೆ ಎಣ್ಣೆ ಹಾಕ್ಕೊಂಡು ಆಲ್ಮೋಸ್ಟ್ 3 ಅವರ್ಸ್ ತಲೆಯಲ್ಲಿ ಎಣ್ಣೆ ಹಂಗೆ ಬಿಟ್ಬಿಟ್ಟು ಊಟ ಮಾಡೋಣ ಅಂತ ಬಿಸಿ ಊಟಕ್ಕೆ ರೆಡಿ ಮಾಡಿಕೊಂಡೆ. ಊಟ ಸಿಂಪಲ್ಲಾಗಿತ್ತು. ಬಿಸಿ ಅನ್ನ, ಮೊಸರು, ಉಪ್ಪಿನಕಾಯಿ, ಮಾವಿನಕಾಯ್ದು ಆ್ಯಂಡ್ ಆಬ್ವಿಯಸ್ಲಿ ಚಿಕನ್ ಫ್ರೈ. ಇಷ್ಟೇ ಊಟ ಆಗಿದ್ದಿದ್ದು. ಸೊ ಬಿಸಿ ಊಟ ಮಾಡಬೇಕಾದ್ರೇ ಆಲ್ಮೋಸ್ಟ್ ಗ್ಯಾಪ್ನ ಬಂದಿದ್ದು ರೂಮ್ ಕ್ಲೀನ್ ಮಾಡಬೇಕು ಅಂತ. ಸೊ ರೂಮ್ ತುಂಬ ಮೆಸ್ ಆಗಿಬಿಟ್ಟಿತ್ತು ಆಲ್ಮೋಸ್ಟ್ 1 ಮಂತ್ ಆಗಿ. ಸೊ ಹಂಗೆ ಫೋನಲ್ಲಿ ಮಾತಾಡ್ಕೊಂಡು ಬಟ್ಟೆ ಮಡ್ಚ್ಕೋತಾ ಇದ್ದೆ. ಬಟ್ಟೆ ಮಡಚಿ ಅದಾದಮೇಲೆ ಸಡನ್ನಾಗಿ ಟೇಬಲ್ ಕ್ಲೀನ್ ಮಾಡಬೇಕಿತ್ತು. ಬೇಸಿಕಲಿ ಎಂಟರ್ ರೂಮ್ ಕ್ಲೀನ್ ಮಾಡಬೇಕಿತ್ತು. ಜಾಸ್ತಿ ತಿಂಗಳುಗಳಾಗೋಗಿತ್ತು ಕ್ಲೀನ್ ಮಾಡಿ. ಸೊ ಎಲ್ಲ ಒಂದೊಂದಾಗೆ ಕ್ಲೀನ್ ಮಾಡ್ಕೋತಾ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು. ಅವಳ ಹತ್ರ 1 ಅವರ್ ಫೋನಲ್ಲಿ ಮಾತಾಡಿಕೊಂಡು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಹಚ್ಬಿಟ್ಟು ಮತ್ತೆ ಊಟ ಮಾಡಿಕೊಂಡು ಮಲ್ಕೊಂಡೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.